ಅಂತಾರಾಷ್ಟ್ರೀಯ ಚಿತ್ರೋತ್ಸವ ಫೆಬ್ರವರಿ 29ಕ್ಕೆ ಶುರುವಾಗಿ ಮಾರ್ಚ್ 7ನೇ ತಾರೀಕುವರೆಗೂ ನಡೆಯುತ್ತೆ. ಈ ಅಂತಾರಾಷ್ಟ್ರೀಯ ಚಿತ್ರೋತ್ಸವದಲ್ಲಿ ಎಲ್ಲ ಚಿತ್ರರಂಗದ ಎಲ್ಲ ಗಣ್ಯರು ಭಾಗಿಯಾಗಿದ್ದಾರೆ. ಬೇರೆ ಬೇರೆ ದೇಶಗಳಿಂದ ಒಳ್ಳೆಯ ಸಿನಿಮಾಗಳು ಅಂತ ಹೇಳಿದ್ರೆ ಮಾನವೀಯತೆಯ ಮೌಲ್ಯವನ್ನು ಹೊಂದಿರುವಂಥ ಸಿನಿಮಾಗಳು, ನಮ್ಮ ಸಂಸ್ಕೃತಿಗೆ ಸಂಬಂಧಪಟ್ಟ ಸಿನಿಮಾಗಳು, ಮತ್ತು ಸಮಾನತೆಯ ಸಿನಿಮಾಗಳು, ಮನುಷ್ಯತ್ವದ ಸಿನಿಮಾಗಳು, ಶಾಂತಿಯ ಸಿನಿಮಾಗಳು, ಜನರಿಗೆ ನೀತಿ ಹೇಳುವಂಥ, ನಮ್ಮ ಜನರ ಮೌಢ್ಯವನ್ನು ತಿಳಿಸುವಂಥ ಎಲ್ಲ ಚಿತ್ರಗಳನ್ನು ತರಿಸಿ ಈ ಸಿನಿಮಾ ಅಂತಾರಾಷ್ಟ್ರೀಯ ಸಿನಿಮಾ ಫೆಸ್ಟಿವಲಲ್ಲಿ ಇದನ್ನು ವಿತರಣೆ ಮಾಡಿ, ಅಂದರೆ ಪ್ರೊಜೆಕ್ಷನ್ ಮಾಡಿ ಅಂತ ಮುಖ್ಯಮಂತ್ರಿಗಳು ಇವತ್ತು ನಮ್ಮ ಜೊತೆ ಸೇರಿ ಕೈ ಜೋಡಿಸಿ ನಮ್ಮ ಎಲ್ಲ ಕೋರಿಕೆಗಳಿಗೆ ಮತ್ತು ಎಷ್ಟು ವಿಜೃಂಭಣೆಯನ್ನು ಆಗಬೇಕು ಅದಕ್ಕೆ ಅವರು ಸ್ಫೂರ್ತಿಯನ್ನು ಕೊಟ್ಟು ಅದಕ್ಕೆ ಉಡಾವಣೆ ಕೊಟ್ಟಿದ್ದಾರೆ. ನಾನು ಇಲ್ಲಿವರೆಗೂ ಈ ಫೆಸ್ಟಿವಲ್ ಇದರಲ್ಲಿ ನಾವುಗಳು ಯಾರೂ ಇರಲಿಲ್ಲ. ಈ ವರ್ಷದಿಂದ ನಮ್ಮ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಸಿದ್ದರಾಮಯ್ಯ ಸರು, DK ಶಿವಕುಮಾರ್ ಸರು ಮತ್ತು ನಮ್ಮ ಎಲ್ಲ ಕಾಂಗ್ರೆಸ್ ಅಧ್ಯಕ್ಷರು ಸೇರಿ ನಾನು ಒಬ್ಬ ಮತ್ತು ಹರಿಕೃಷ್ಣ ಮತ್ತು ಜೋಸಿಮನವರು ಮುಖ್ಯವಾಗಿ ಒಂದಷ್ಟು ಸಿನಿಮಾ ಫ್ಯಾಕ್ಟರೀಸ್ನ ಸೇರಿಸ್ಕೊಂಡು ಈ ಕಾರ್ಯಕ್ರಮನ ಮಾಡ್ತಾಯಿದ್ವಿ. ಯಶಸ್ವಿಯಾಗುತ್ತೆ. ವಿಧಾನಸೌಧದ ಮುಂದೆ 7ನೇ ತಾರೀಕು ಈ ಕಾರ್ಯಕ್ರಮ ವಿಜೃಂಭಣೆಯಿಂದ ಎಲ್ಲ ಕಲಾವಿದರು ಹೊರಗಡೆಯಿಂದ ನಮ್ಮ ದೇಶದಲ್ಲಿರೋ ಅಷ್ಟು ಮುಖ್ಯವಾದ ಎಲ್ಲ ಕಲಾವಿದರನ್ನು ಕರೆಸಿ ಈ ಒಂದು ಕಾರ್ಯಕ್ರಮ ನಡೆಯುತ್ತೆ. ನಮಸ್ಕಾರ. ನೀವು ಹರಿ